ಬರ್ತಾ ಇದ್ದಾನೆ ನಾನು ಯಾಕೋ ನನ್ಗೆ ಹಿಂಗೆ ನೋಡ್ತಾ ಇರ್ತಾನೆ ಯಾವಾಗ್ಲೂ. ಚೆನ್ನಾಗಿ ಹೋಗುತ್ತೆ ಬಿಡ್ತೀನಿ ನಾನು, ನೋಡ್ಬೇಡ ನೀನು ನನ್ನ ಯಾಕೆ ನೋಡ್ತಾ ಇರ್ತೀಯ ಅಂತ. ಯಾವಾಗಲೂ ಹಿಂಗೆ ವಾರಗಣ್ಣಗೆ ಗುರಾಯಿಸ್ತಾ ಇರ್ತಾನೆ ನನ್ನ, ಯಾವಾಗಲೂ ಹಿಂಗೆ ನೋಡ್ತಾ ಇರ್ತಾನೆ. ನಾನು ನಾಳೆ ಕೆಲವು ಸತಿ ಅಬ್ಸರ್ವ್ ಮಾಡಿದ್ದೀನಿ, ಹೆಂಗೆ ನೋಡ್ತಾ ಇರ್ತಾನೆ ಅಂದರೆ ಹಂಗೆ ನೋಡ್ತಾ ಇರ್ತಾನೆ ನನಗೆ ಇವನು. ನಮ್ಮ ಅಮ್ಮಗೆ ಹೇಳಿದ್ರೆ ಚೆನ್ನಾಗೇ ಇವನಿಗೇನಿಲ್ಲ ಜಾಡಿಸ್ಬಿಟ್ಟಿತ್ತು, ನಾನು ಅದೇ ಬೇಡ ಅಂತ ಸುಮ್ಮನೆ ಆಗಿದ್ದೀನಿ. ನಮ್ಮ ಮಮ್ಮಿ ಕೂಟ ಹೇಳ್ಬೋದಾಗಿತ್ತು, ನಮ್ಮ ಮಮ್ಮಿ ಕೂಟ ಹೇಳಿದರೆ ಅಷ್ಟೇ. ಏನಂತ ತಿಳ್ಕೊಬಿಟ್ಟವನು ಇವನು. ಅಲ್ಲ ನಾನು ಏನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ನನ್ನ ಮಗ ನೋಡು ಹಿಂಗೆ ಇದನ್ನು ಮಾಡ್ತಾ ಇದ್ದಾನೆ. ಯಾವಾಗ ಹಿಂಗೆ ನೋಡ್ತಿರ್ತಾನೆ ಆರ್ಗಣ್ಣಗೆ. ಯಾಕೆ ನೋಡ್ತಾನೆ ನನ್ನ, ನೋಡ್ಬೋದು ಇವನು. ನಾನು ನಾಳೆ ಕೆಲವು ಸತಿ ಅಬ್ಸರ್ವ್ ಮಾಡಿದ್ದೀನಿ, ಹೇಳ್ತೀನಿ. ನೀನು ನನ್ನ ಹಿಂಗೆಲ್ಲ ನೋಡಬೇಡ ನೀನು ಅಂತೇಳಿ ಹೇಳ್ತೀನಿ ನಾನು ಇದ್ದಿದ್ದಂಗೆ. ಇವಳು ಯಾಕಪ್ಪ ಇವಳು ನನ್ನ ಹಿಂಗೆ ಉರಾಯಿಸ್ಕೊಂಡು ಹಿಂಗೆ ನೋಡ್ತಾ ಇದ್ದಾಳೆ. ಏಯ್ ನಿನ್ಕೊಳ ಇಲ್ಲಿ, ನಾನು ಅಬ್ಸರ್ವ್ ಮಾಡಿದ್ದೀನಿ ನಾನು ನಿನಗೆ. ನನ್ನೇ ನೋಡ್ತಾ ಇರ್ತೀಯ ಯಾವಾಗಲೂ. ನೀನು ಯಾಕೆ ನನ್ನ ನೋಡ್ತಾ ಇರ್ತೀಯ, ಯಾಕೆ ನೀನು ನನ್ನ ನೋಡ್ತಾ ಇರ್ತೀಯ? ಏಯ್ ಸುಮ್ಮನೆ ಹೋಗು, ನಿನ್ನ ಯಾಕೆ ನೋಡೋಣ ನಾನು, ನಿನ್ನ ನೋಡಿದ್ರೆ ನನಗೇನು ಬರೋಂಗೈತೆ. ನಿನ್ನ ಯಾಕೆ ನೋಡೋಣ, ಹೋಗಿ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ, ಬಾಯಿ ಐತೆ ಅಂತೇಳಿ. ನಾನು ಯಾಕೆ ನೀನು ನೋಡೋಣ, ಅಲ್ಲ ನಿನ್ನ ನೋಡೋಕೆ ಅಷ್ಟಕ್ಕೂ ನನಗೇನು ನಿನ್ನ ನೋಡಿದ್ರೆ ಏನು ಬರೋಂಗೈತೆ ನನಗೆ. ಇಷ್ಟು ಹುಡುಗಿ ಚೆನ್ನಾಗಿದ್ದಾಳೆ ಅಂತಂದರೆ ನೋಡ್ತಾ ಇರಬೇಕು ಅನ್ನೋದು ಆಸೆ ಅಲ್ವಾ ನಿನಗೆ? ನನಗೆ ಗೊತ್ತು, ನಿನ್ನ ಬುದ್ಧಿನೇ ಗೊತ್ತು ನನಗೆ. ನನಗೊಂದು ಚೆನ್ನಾಗಿರೋದು ನೋಡಿ ಯಾವಾಗಲೂ ನೋಡ್ತಾ ಇರ್ತೀಯ, 6 ಗಂಟೆಗೆ ನೋಡ್ತಾ ಇರ್ತೀಯ, ಹಿಂಗೆ ನೋಡ್ತಾ ಇರ್ತೀಯ. ನಾನು ಬಂದರೆ ಸಾಕು ಹಿಂಗೆ ನೋಡ್ತಾ ಇರ್ತೀಯ. ನಾನು ನಾಳೆ ಕೆಲವು ಸತಿ ಅಬ್ಸರ್ವ್ ಮಾಡಿದ್ದೀನಿ, ನೀನು ಬರೋದು, ನನ್ನ ಹಿಂಗೆ ಗುರಾಯಿಸೋದು ಎಲ್ಲ ನೋಡಿದ್ದೀನಿ. ಯಾಕೆ ನೋಡೋದು ನಿನ್ನನ್ನು? ಹಾಗೆ ತ್ರಿಪುರ ಸುಂದರಿ ಇವಳು ನೋಡೋದಕ್ಕೆ. ನನಗೆ ಬಂಗಾರದಂಥ ಚಿನ್ನದಂಥ ಹೆಂಡ್ತಿ ಇದ್ದಾಳೆ, ಚಿನ್ನದಂಥ ಬಂಗಾರದಂಥ ಹೆಂಡ್ತಿ ಇಟ್ಕೊಂಡು ನಾನು ನಿನ್ನ ನೋಡ್ತೀನಿ. ಸುಮ್ಮನೆ ಮಾತಾಡಿದೀಯ ಅಂದ್ರೆ ನೋಡು ಸರಿ ಇರೋದಿಲ್ಲ. ಏನು ಬಾಯಿಗೆ ಬಂದಂಗೆ ಮಾತಾಡಿದೀಯ ಅಂದ್ರೆ ನಾನೇನಿಲ್ಲ ತಿರ್ಗಾ. ಏನು ಅಂದ್ಕೊಂಡಿದ್ದೀಯ ನೀನು, ಏನು ತಿಳ್ಕೊಂಡಿದ್ದೀಯ, ಸ್ವಲ್ಪ ಅರ್ಥ ಮಾಡ್ಕೊ. ನನಗಿಲ್ಲೋಡು ಬಂಗಾರದಂಥ ಹೆಂಡ್ತಿರೋದು, ನಿನ್ನಂಥವಳನ್ನೆಲ್ಲ ನಾನು ಏನಕ್ಕೆ ನೋಡೋಣ. ಏನೋ ಹಿಂಗೆ ಎದ್ರಿ ಬದ್ರಿ ಬರಬೇಕಾದ್ರೆ ಹಿಂಗೆ ನೋಡ್ತಾರಪ್ಪ ಮನುಷ್ಯರು ನೋಡ್ದಲೆ. ನೋಡಿದ ತಕ್ಷಣ ನೀನು ನನ್ನ ಮೇಲೆ ಏನೋ ಐತಿ ಅನ್ನೋ ಥರ ಇದು ಮಾಡ್ತಾ ಇದೆಯಲ್ಲ. ನಿನ್ನೇನಕ್ಕೆ ನೋಡಿದ್ದೀನಿ ಹೋಗು. ನಾನು ಇನ್ನಂಥ ಕೊಚ್ಚೆಗಳನ್ನೆಲ್ಲ ನಾನು ಯಾವತ್ತೂ ನೋಡಲ್ಲ. ಕೊಚ್ಚೆಗಳು ನೀವೆಲ್ಲನ. ನನ್ನೇ ಕೊಚ್ಚೆ ಅಂತೀಯ? ಏನಿಲ್ಲ ನೋಡು. ಸರಿಯಾಗಿ ಮಾತಾಡೋದು ಕಲಿ ಫಸ್ಟು. ಏನು ಹಿಂಗೆ ಮಾತಾಡ್ತಾ ಇದೆಯಾ, ಸರಿಯಾಗಿ ಮಾತಾಡು. ಕೊಚ್ಚೆ ಅಂತ ಕೇಳ್ತೀಯ? ನೀನೇನು ಮಾತಾಡ್ತಿದ್ದೀನಿ ಅಂತ ನಿನ್ನ ಮೈ ಮೇಲೆ ಪ್ರಜ್ಞೆ ಐತಾ? ಕೊಚ್ಚೆ ಅಂತ ಹೇಳ್ತಾ ಇದೆಯಾ ನನಗೇನೆ? ನೀನು ನೋಡ್ತಾ ಇರೋದಕ್ಕೆ ಕಣೋ ಹೇಳ್ತಾ ಇರೋದು, ನಿನ್ನನ್ನು ನೋಡ್ಕೊಡ್ದು. ನಮ್ಮ ಮಮ್ಮಿಗೆ ಹೇಳಿದ್ರೆ ನಿನಗೇನೋ ಅಷ್ಟೇ ಗ್ರಾಚಾರ ಬಿಡಿಸ್ಬಿಡ್ತಾರೆ ನಮ್ಮ ಮಮ್ಮಿ ಹತ್ರ ಹೇಳ್ಬಿಟ್ರೆ. ನಿಮ್ಮ ಮಮ್ಮಿ ಹತ್ರನೋ ಹೇಳು, ಯಾರ ಹತ್ರನೋ ಹೇಳು, ನಾನು ಏನಕ್ಕೆ ನೀನು ನೋಡೋಣ. ಇದೊಳ್ಳೆ ಸರಿ ಆಯ್ತಲ್ಲೇ, ಇದಕ್ಕಿದ್ದಂಗೆ ಹಿಂಗೆ ಜಗಳ ಮಾಡೋಕ್ಕೆ ಬರ್ತಾ ಇದೆಯಲ್ಲ, ಹೋಗಿ ಸುಮ್ಮನೆ. ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅನಿಸುತ್ತೆ, ನಿಮಗೆ ಬೇಜಾನ್ ಕೆಲಸ ಐತೆ ನಮಗೆ. ಯಾಕಲ್ಲ ಪಾಪ, ಏನಂತೆ, ಯಾಕೆ ಹೇಳು ಮಾತಾಡ್ತಾ ಇದ್ದಾಳೆ? ಯಾಕೆ ಬಾಡಿಗೆ ನಾನು ಹೋಗ್ತಾ ಇದ್ದೀನಮ್ಮ, ಸುಮ್ಮನೆ ನನ್ನ ಯಾಕೆ ನೋಡ್ತೀಯಾ, ನನ್ನೇ ನೋಡ್ಕೊಂಡು ಹೋಗ್ತಾ ಇರ್ತೀಯ ನೀನು, ನನ್ನ ಏನಕ್ಕೆ ನೋಡೋದು ನೀನು ಅಂತ ಕೇಳ್ತಾ ಇದ್ದಾಳೆ. ಅಲ್ಲ ಇವಳನ್ನೇನಕ್ಕಮ್ಮ ನಾನು ನೋಡೋಣ, ಅಲ್ಲ ಹೋಗಿ ಇಂಥವಳು ನಾನು ನೋಡೋಣ. ನನಗೆ ನೋಡ್ತೀಯ ನೀನು, ನನ್ನ ಮೇಲೆ ಏನೋ ಕಣ್ಣು ಹಾಕಿದೀಯಾ ಅಂತ ಮಾತಾಡ್ತಾಳೆ. ನನಗೆ ಬಂಗಾರದಂತ ಹೆಂಡ್ತಿ ಇರಬೇಕಾದ್ರೆ ಇವಳನ್ನ ಯಾಕಮ್ಮ ನಾನು ನೋಡಲಿ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ ಇವಳು. ಇವಳು ಬುದ್ಧಿ ಐತೆ ನಾನು ಇಲ್ಲ ನಾನು ಹಿಂಗೆ ಮಾತಾಡ್ತಾಳಲ್ಲ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ನನಗೆ ಹಿಂಗೆ ನೋಡ್ತಾ ಇರ್ತಾರೆ. ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ. ನನ್ನ ಮಗ ಬುದ್ಧಿ ಹೇಳೋ ಅಂಥದ್ದು ಕೆಲಸ ಏನು ಮಾಡಿಲ್ಲ. ನನ್ನ ಮಗ ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಯಾವತ್ತು ಬುದ್ಧಿ ಹೇಳಿಸ್ಕಮ್ಮ ಅಷ್ಟು ಅವನ ಅಂಥ ಕೆಲಸ ಯಾವತ್ತೂ ಮಾಡಿಲ್ಲ ನನ್ನ ಮಗ. ಎಲ್ಲ ಬರೀ ಇನ್ನು ನಮಗೆ ಅರ್ಥ ಆಗೋ ಥರ, ನಮಗೆ ಬುದ್ಧಿ ಬರೋ ಥರ ಮಾಡಿದ್ದಾನೆ ಹೊರ್ತನು ಯಾವತ್ತೂ ನಮ್ಮ ಹತ್ರ ಬುದ್ಧಿ ಹೇಳಿಸ್ಕಮ್ಮ ಅಂತ ತಪ್ಪು ಕೆಲಸ ಅವನು ಯಾವತ್ತೂ ಮಾಡಿಲ್ಲ. ನೀನು ಯಾವಳೆ? ನಿನ್ನ ಯಾಕೆ ನೋಡ್ತಾನೆ ನನ್ನ ಮಗ? ಹೋಗಿ ಸುಮ್ಮನೆ ಇಲ್ಲಿಂದಾನ. ಸುಮ್ಮನೆ ನನ್ನ ಮಗನ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದವಳೆ. ಯಾರು ಹೇಳ್ಕೊಟ್ರು ಹೋಗಿ ಹಿಂಗೆ ಮಾತಾಡು ಅಂತ? ಯಾಕಂದರೆ ಸ್ವಲ್ಪ ಚೆನ್ನಾಗಿ ದುಡ್ಕೊಂಡು ಚೆನ್ನಾಗೇ ಇದ್ದಾನಲ್ಲ ನನ್ನ ಮಗ, ಅದಕ್ಕೆ ಯಾರೋ ಇಲ್ಲದ್ದೆಲ್ಲ ಮಾತಾಡಲಿ ಅವನ ಬಗ್ಗೆ, ಇಲ್ಲಸಲ್ಲದ್ದೆಲ್ಲ ಬೆರಗಿಸಿ ಮಾತಾಡಿದ್ರೆ ಅವನಿಗೆ ಅವಾಗ ಇದಾಗುತ್ತೆ, ಶೇಮ್ ಆದಂಗೆ ಆಗುತ್ತೆ ಅಂತ ತಿಳ್ಕೊಬಿಟ್ಟವ್ರೆ. ನನ್ನ ಮಗನ ನಾಳೆ ಮಾಡೋಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಸುಮ್ಮನೆ ಹೋಗೆ. ನಿನ್ನಂತ ಕೊಳ್ತು ನಾರ್ತಾ ಇರೋಳನ್ನ ನನ್ನ ಮಗ ಯಾತಕ್ಕೆ ಮಾತಾಡ್ಸಕ್ಕೆ ಬರ್ತಾನೆ? ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಅದಕ್ಕೆ ಮಾತಾಡ್ತಾ ಇರೋದು. ನಾನೇನೇನು ಸುಮ್ಮನೆ ಮಾತಾಡ್ತಾ ಇಲ್ಲ. ತುಂಬ ಸಲ ಅಬ್ಸರ್ವ್ ಮಾಡಿ ಆಮೇಲೆ ಹೇಳ್ತಾ ಇರೋದು ನಿಮ್ಮ ಮಗನಿಗೆ. ನೀವು ಸುಮ್ಮನೆ ಜಗಳ ಮಾಡೋಕ್ಕೆ ಬರಬೇಡಿ ಇಲ್ಲಿ. ನಾನು ಜಗಳ ಮಾಡ್ತಾ ಇಲ್ಲ ಕಣೆ, ಜಗಳ ಮಾಡೋಕ್ಕೆ ಬಂದಿರೋದು ನೀನು ನನ್ನ ಮಗನ ಮೇಲೆ. ಎಲ್ಲ ಊರಾಗೆಲ್ಲ ನೋಡಲಿ, ಅವ್ನು ಮರ್ಯಾದೆ ಹೋಗಲಿ, ಮರ್ಯಾದೆ ಕಳಿಬೇಕು ಅಂತ ಅದೇ ಬೇಕಲ್ಲ ಜಗಳ ಮಾಡೋಕ್ಕೆ ಬಂದಿದೆಯಲ್ಲ, ನೀನು ಜಗಳ ಮಾಡೋಕ್ಕೆ ಬಂದಿರೋಳು. ಯಾಕೆ ಏನಾಯಿತು?
ಯಾಕೆ ಮತ್ತೆ ಇವಳು ಹಿಂಗೆ ಬೈತಾ ಐತೆ? ಅಯ್ಯೋ ನಾನು ಬರೋದು ನೋಡಿ ಸುಮ್ಮನೆ ನನ್ನ ಗುರಾಯಿಸ್ತಾ ಇರ್ತೀಯಾ, ನನಗೆ ನೋಡ್ತಾ ಇರ್ತೀಯಾ ಅಂತೇಳಿ ಜಗಳ ಮಾಡೋದ್ಲ. ಅದಕ್ಕೆ ಅಮ್ಮ ಬೈತಾ ಐತೆ, ನನ್ನ ಮಗುಗೆ ಅಂತ ಬುದ್ಧಿ ಕಲಿಸಿಲ್ಲ ಕಣೆ, ನನ್ನ ಮಗ ಅಂಥವನಲ್ಲ ಅಂತ ಹೇಳಿ ಅದಕ್ಕೆ ಚೆನ್ನಾಗಿ ಬೈತಾ ಐತೆ. ಅದಕ್ಕೆ ನಿನ್ನ ಮಗ ನನಗೆ ಯಾವಾಗಲೂ ನೋಡ್ತಿರ್ತಾನೆ ಅಂತ ಎಷ್ಟು ಜೋರ ಬಾಯಿ ಮಾಡ್ತಾಳೆ ನೋಡು. ಯಾರೋ ಹೇಳ್ಕೊಟ್ಟವ್ರೆ ಅವಳಿಗೆ. ಅವನಿಗೆ ಈ ರೀತಿ ಎಲ್ಲ ಮಾತಾಡು, ಅವನ ಹೆಸ್ರು ಹಾಳಾಗಲಿ, ಊರಲ್ಲೆಲ್ಲನ ಅವನ ಬಗ್ಗೆ ಕೆಟ್ಟದಾಗ ಮಾತಾಡಲಿ ಅಂತ ಯಾರೋ ಹೇಳ್ಕೊಂಡು ಕೊಟ್ಟವ್ರೆ. ಅದಕ್ಕೆ ಹಂಗೆ ಮಾತಾಡೋಕ್ಕೆ ಬಂದವಳೆ ಅವಳು. ಯಾಕಮ್ಮ ಅಮೃತ, ಯಾಕೇನಾಯ್ತು? ಯಾಕೆ ನನ್ನ ಮಗಳನ್ನ ಬೈತಾ ಇದೀಯ ನೀನು? ನನ್ನ ಮಗಳಿಗೆ ಫಸ್ಟ್ ನ್ಯಾವೇದ ಬುದ್ಧಿ ಕಲಿಸಿ ನ್ಯಾವೇಗೆ ಬೈವಾಗಿ ಇಟ್ಕೊಂಬತ್ ಕಲಿ. ಊರೆಲ್ಲ ತಿರ್ಗೋದಕ್ಕೆ ಬಿಟ್ಟಿದ್ಯಲ್ಲ, ನಿನ್ನ ಮಗಳಿಗೆ ಫಸ್ಟ್ ಒಳ್ಳೆ ಬುದ್ಧಿ ಕಲಿಸು ಅವಳಿಗೆ. ಅಲ್ಲಮ್ಮ, ನಾನು ಇಲ್ಲಾಸಿ ಓಡಾಡಿದ್ರೆ ಸಾಕು ಇವನು ಹೆಂಗೆ ನೋಡ್ತಾ ಇರ್ತಾನೆ ಗೊತ್ತೇ, ನನ್ನೇ ಗುರಾಯಿಸ್ತಾ ಇರ್ತಾನೆ. ಅದಕ್ಕೆ ಇವತ್ತು ನಾನು ಯಾಕೋ ಗುರಾಯಿಸ್ತೆ ಅಂತಂದರೆ ಇವಳು ಗಿಜ್ಜಿ ಮಗನ ಬಗ್ಗೆ ನನಗೆ ದೊಡ್ಡದಾಗೆ ಹೇಳಕ್ಕೆ ಬಂದವಳು. ನನ್ನ ಮಗ ಅಂಥವನಲ್ಲ, ನನ್ನ ಮಗುಗಂತ ಬುದ್ಧಿ ಕಲಿಸಿಲ್ಲ, ನನ್ನ ಮಗ ಹಂಗೆ ಹಿಂಗೆ ಅಂತ ನನಗೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನನಗೇನೇನು ಗೊತ್ತಾಗಲ್ಲ ಅನ್ನಂಗೆ. ನನ್ನ ಗಂಡನ ಬಗ್ಗೆ ಹಂಗೆಲ್ಲ ಮಾತಾಡಿದಿ ಅಂದ್ರೆ ಸರಿಯಾಗಲ್ಲ ನೋಡು. ಸುಮ್ಮನೆ ಹೋಗ್ತಾ ಇರು. ಏನು ಬಾಯಿ ಐತೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದಿದಿ ಅಂದ್ರೆ ಸರಿಯಾಗಲ್ಲ. ನಿನ್ನಂಥವಳನ್ನೆಲ್ಲ ನನ್ನ ಗಂಡ ಯಾಕೆ ನೋಡ್ತಾನೆ? ನಿನ್ನಂಥ ಹೊಲ್ಸು ನಿನ್ನಂಥವಳನ್ನೆಲ್ಲ ನೋಡ್ತಾನೆ ನನ್ನ ಗಂಡ. ನನ್ನ ಮಗಳು ಸುದ್ದಿಗೆ ಬಂದಿದ್ದೀರಾ ಅಂತಂದರೆ ಏನು ಮಾಡಬೇಕೋ ಅದನ್ನು ಮಾಡಿಬಿಡ್ತೀವಿ ನಾವು. ಗೊತ್ತೈತೆ. ಇನ್ನು ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಸ್ವಲ್ಪ ಭಯವಾಗಿರಲಿ ಅಣ್ಣ. ಸ್ವಲ್ಪ ಭಯವಾಗಿರೋದು ಕಲಿ. ಸುಮ್ಮನೆ ಏನು ಮಾಡಲ್ಲ ಬಿಡು ಅವರು ಅಂತ ಅನ್ಕೋಬೇಡ. ನಾನು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತೀನಿ, ಬೇಡಪ್ಪ ಇವ್ರು ಸವಾಸ ಅಂತ ಅನ್ಕೋಬೇಕು. ನೋಡು, ನನ್ನ ಮಗಳ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದರೆ ನಿನಗೆ ಗ್ರಾಚಾರ ನೆಟ್ಕಿರೋದಿಲ್ಲ. ಬಾರಿ ಅಮೃತ, ಬಾ, ಹೇಳಿದ್ದೀನಿ ಬಾಯಿಲಿ. ಏನು ನನ್ನ ಮಗ ಸೊಸೆ ನಿಮ್ಮ ಮನೆಗೆ ಬಂದು ಮಾತ್ರಕ್ಕೆ ಎದುರ್ಕೊಬಿಡ್ತಾರೆ ಇವರು ಅಂತ ಅನ್ಕೊಬಿಟ್ಟಿದ್ದೀರಾ? ನನ್ನ ಮಗ ಸೊಸೆಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರಲ್ಲ, ಮನೆ ಹಾಳು ಮಾಡ್ತಿರಲ್ಲ. ನೀನೇನು ನಿಮ್ಮ ಮನೇನು ಉದ್ಧಾರ ಆಗಲ್ಲ ಕಣೆ. ನೀನು ನ್ಯಾಯಾಗಿದ್ದಿದ್ರೆ ನಿನ್ನ ಮಗ ಸೊಸೆನೂ ನ್ಯಾಯಾಗಿರೋರು. ನೀನು ನ್ಯಾಯಾಗಿಲ್ಲ, ಅದಕ್ಕೆ ಮತ್ತೆ ಅವ್ರು ಬಂದು ಇರೋದು ನಮ್ಮ ಮನೆಗಳಾಗೆ. ಸುಮ್ಮನೆ ಹೋಗು. ಅವ್ರು ಹೆಂಗೋ ಸುಮ್ಮನೆ ನಿಮ್ದೇ ಇದ್ದಾರೆ, ಅವ್ರನ್ನ ಯಾಕೆ ಮಾತಾಡ್ತಿ? ಅವ್ರು ಹೆಂಗೋ ಚೆನ್ನಾಗಿದ್ದಾರೆ. ಚೆನ್ನಾಗಿರೋರ ಬಗ್ಗೆ ಯಾಕೆ ಸುಮ್ಮನೆ ಮಾತಾಡಿಲ್ಲಲ್ಲ ಇದು ಮಾಡ್ತೀಯ? ನಿನ್ನ ಪಾಡಿಗೆ ನೀನು ಇರೋಗಮ್ಮ. ನಿನ್ನೇನು ಯಾರೇನೇನು ಬಾರಮ್ಮ ಇಲ್ಲಿ ಮಾತಾಡು ಅಂತ ನಿನ್ನೇನು ಕರೀಲಿಲ್ಲ. ಹೋಗು, ನಿನ್ನ ಪಾಡಿಗೆ ನೀನು ಇರೋ. ಯಾಕೆ ಮಾತಾಡ್ತೀಯ ಇಲ್ಲಿ? ಹಿಂಗೆ ಮಾಡೋದಕ್ಕೆ ತಗ. ಪಾಪ ಆ ಸೂರ್ಯನು ಆತನು ಬಂದು ಇವಾಗ ನಮ್ಮ ಮನೇಲಿರೋದು. ನೀವಿಬ್ಬರು ಇಂಥವ್ರು ಆಗಿರೋದಕ್ಕೆ ನಿಮ್ಮ ಕಾಟ ಸಹಿಸ್ಕೊಳಕ್ಕಾಗ್ದಿಲ್ಲದಕ್ಕೆ ಬಂದಲ್ಲಿರೋದು. ಇವಳು ಒಳ್ಳೆಯಲ್ಲ, ಇವ ಅಮೃತನ ಕಾಟದಿಂದಲೇ ಬಂದಿರೋದು. ನೋಡ, ಇದೇ ಲಾಸ್ಟು. ನನ್ನ ಮಗಳು ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದರೆ ಗ್ರಾಚಾರ ನೆಟ್ಗಿರಲ್ಲ. ನಾನು ಏನು ಮಾಡ್ಬೇಕಾದ್ನು ಮಾಡ್ತೀನಿ. ಬಾರೆ ಹೋಗೋಣ ಅಮೃತ. ಸುಮ್ಮನೆ ಯಾಕೆ ಮಾತು? ಏನು ಮಾಡ್ಬೇಕಾದ್ನು ಮಾಡಬೇಕು. ಎಲ್ಲಿ ಬಿಗಿ ಮಾಡಿಸ್ಬೇಕು ಅಲ್ಲಿ ಬಿಗಿ ಮಾಡಿಸ್ಬೇಕು ಇವ್ರನ್ನೆಲ್ಲನ. ನಮಗೂ ಎಲ್ಲ ಗೊತ್ತೈತೆ, ಎಲ್ಲ ನಾವು ತಿಳ್ಕೊಂಡಿದ್ದೀವಿ. ಹೋಗು, ಸುಮ್ಮನೆ ಹೇಳಿದ ಮಾತ್ರಕ್ಕೆ ನಾವೇನು ಹೆದರ್ಕೊಳ್ಳಲ್ಲ. ನಾವು ಎಲ್ಲ ಕಾನೂನೆಲ್ಲ ಗೊತ್ತೈತೆ ನಮಗೂ ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ನೀನು ಹೆದರ್ಸಿದ ತಕ್ಷಣ ಹೆದರ್ಕೊಂತೀವಿ ಅಂತ ತಿಳ್ಕೊಬಿಟ್ಟಿದೀಯಾ? ಪಾಪ ಈ ಹುಡುಗಿ ಬೋಲ್ ಕ್ಯಾತೆದು. ಇವಳು ಕಾಟೋಕ್ಕೆ ಮತ್ತೆ ಅವರಿಬ್ಬರು ಬಂದಿರೋ ತನಪನೂ ಸೌರಪ್ಪ ಇಬ್ಬರು ನಮ್ಮ ಮನೆಗೆ ಬಂದವರಲ್ಲ, ಇವಳು ಕಾಟೋಕ್ಕೇನೆ. ಇವಳಂತೂ ಮಗಳು ಅಂತ ತಲೆ ಮೇಲೆ ಕಿಕ್ಕೊಂಡವಳೆ. ಇವಳಿಗೆ ಇದು ಮಾಡ್ತಾಳ ಕಣ್ ಪಾಪ, ಗೊತ್ತಿಲ್ಲ. ಸುಮ್ಮನೆ ನಡಿ. ಇಂಥವು ಕಣ್ಮೇಲೆ ನಾವೇ ದೂರ ಇರಬೇಕು. ಅಚ್ಚ ಮೆಕ್ಕಲ್ಲಾಕಿ ಮಾರ್ಕ್ಸ್ ಹಿಡಿಸ್ಕೊಂಬತ್ಕಿ ನಾನು ಇಂಥವೆಲ್ಲ ಕಣ್ಮೇಲೆ ನಾವೇ ದೂರ ಇರ್ಬೇಕು. ನಡಿ, ಏನಾನ ಮಾಡ್ಕೊಂಬ್ಲಾಳತ್ತ ಸಮಸ್ಯೆನೇ ಬೇಡ. ಸುಮ್ಮನೆ ನಡಿ. ಸರಿಯಾಗಿ ಹೋಗ್ತೀನಿ ನೋಡು. ಏನು ಸುಮ್ಮನೆ ಆಗ್ತಾರೆ, ನಾವು ಅಂದ್ರೆ ಅನ್ನಿಸ್ಕೊಂತಾರೆ ಅಂತ ತಿಳ್ಕೊಬಿಟ್ಟವ್ರೆ. ಸರಿಯಾಗಿ ಹೋಗಿದ್ಬಿಡ್ತೀನಿ, ನಾನೇನಿಲ್ಲ. ನಡಿ. ಇನ್ನೊಂದ್ಸತಿ ಏನಾನ ಅವಳು ನಿನ್ನ ಸುದ್ದಿಗೆ ಬಂದವಳೆ ಅಂದರೆ ನನಗೆಲ್ಲ ಏನು ಮಾಡ್ಬೇಕು ಅಂಬೋದು ಗೊತ್ತೈತಿ, ಮಾಡ್ತೀನಿ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಈಗ ಅಮೃತ ಕಾಲು ಕೆರ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬಂದವಳೆ. ನೋಡಿ ಯಾವ ಥರ ಜಗಳ ಮಾಡೋಕ್ಕೆ ಬಂದವಳೆ ಅಂತೇಳಿ. ನಾನು ಸುಮ್ಮನೆ ಹೋಗ್ತಿದ್ರು ಸುಮ್ಮನೆ ನಾನು ನೋಡ್ತೀಯಾ ಗುರಾಯಿಸ್ತೀಯಾ ಅಂತೇಳಿ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ ಮಾಡೋಕ್ಕೆ ಬಂದವಳೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.